ಮಂಡ್ಯ ವಿಧಾನಸಭಾ ಕ್ಷೇತ್ರದ ರೈತರಿಗೆ 8 ಗಂಟೆ ಒಳಗಡೆ ಕಾವೇರಿ ನೀರು KRS ಅಲ್ಲಿ ಬಿಟ್ಟಿದ್ದ ನೀರು ಗದ್ದೆಗಳಿಗೆ ಹೋಗ್ಬೇಕು ಅನ್ನೋದು ನಮ್ಮ ಕಾನ್ಸೆಪ್ಟ್. ಅದಕ್ಕೆ ಓವರ್ ಆಲ್ ನಮಗೆ 650 ಕೋಟಿ ಬೇಕು ಇಡೀ ಮಂಡ್ಯ ನಾಲೆಗಳ ಅಭಿವೃದ್ಧಿಗೆ. ಈಗ ಆಲ್ರೆಡಿ 300 ಕೋಟಿ ರೂಪಾಯಿ ಅಷ್ಟು ಸರ್ಕಾರ ಹಣವನ್ನ ಬಿಡುಗಡೆ ಮಾಡಿದೆ. ಅದರಲ್ಲಿ ಆಯ್ದ ಕಡೆಗಳಲ್ಲಿ ಎಲ್ಲಿ ಈಗ ಇಲ್ಲಿ ರಿಪೇರಿ ಆದ್ರೆ ಚಿಕ್ಕೇಗೌಡನದೊಡ್ಡಿ ಆ ಕಡೆ ಮಂಡ್ಯ ನಗರದ ಸುತ್ತಮುತ್ತ ಗದ್ದೆಗಳಿಗೆ ನೀರು ಹೋಗ್ತದೆ. ಅದನ್ನ ತಜ್ಞರು ಸಮಿತಿ ಎಲ್ಲೆಲ್ಲಿ ಆಯ್ಕೆ ಮಾಡಿದ್ರೆ ಅಲ್ಲೆಲ್ಲ ಇದು 5 ಕೋಟಿ ಪ್ಯಾಕೇಜ್. ಇದು ಮತ್ತೆ ಕೋಣನಹಳ್ಳಿ ರಸ್ತೆ, ಸೇವಾ ರಸ್ತೆ ತೂಬು ಹೊಡೆದೋಗಿತ್ತು ಒಂದ್ಸರಿ ಪ್ರವಾಹ ಬಂದಾಗ. ಇವತ್ತು ಇದಕ್ಕೆ ಭೂಮಿ ಪೂಜೆ ಮಾಡಿದ್ವಿ 5 ಕೋಟಿ ರೂಪಾಯಿಯಲ್ಲಿ. ಅದು ಶೀಘ್ರದಲ್ಲೇ ರೈತರಿಗೆ ಅನುಕೂಲ ಆಗ್ತದೆ. ಈಗ 32 ಕೋಟಿ ರೂಪಾಯಿಯನ್ನ STP ಏನು ನಗರದ ಕೊಳಚೆ ನೀರು ಸೇರಿದಕ್ಕೆ ಕೆಲಸ ಆರಂಭ ಆಗಿದೆ. ಆ ಕೆಲಸ ಮುಗಿದ ತಕ್ಷಣ ಒಂದೇ 1 ಇಂಚ್ ನೀರು ಕೂಡ ಕೆರೆಗೆ ಬರಲ್ಲ. ಆ ಕೆಲಸ ಈಗ ಆಲ್ರೆಡಿ ನೀವು ಹೋಗಿ ನೋಡ್ಬೋದು. 32 ಕೋಟಿ ರೂಪಾಯಿಯನ್ನ NGTಯ ವತಿಯಿಂದ ಈಗ ಆಲ್ರೆಡಿ ಗುತ್ತು ಕೆರೆಯಲ್ಲಿ ಕೆಲಸ ಆರಂಭ ಆಗಿದೆ. ಅದು 8 ತಿಂಗಳು ಹಿಡಿಯುತ್ತೆ. ಈಗ ಆ ಕಾಮಗಾರಿ ಪೂರ್ಣ ಆದ್ಮೇಲೆ ಒಂದೇ 1 ಇಂಚ್ ಕೊಚ್ಚೆ ನೀರು ಗುತ್ಲು ಕೆರೆಗೆ ಸೇರಲ್ಲ. ಅದ್ರ ಕಾಮಗಾರಿ ನಡೀತಾ ಇದೆ. ನನಗೆ ಟೈಮ್ ಇಲ್ಲದೆ ಇರೋದ್ರಿಂದ ಅವ್ರನ್ನ ಕೆಲಸ ಸ್ಟಾರ್ಟ್ ಮಾಡು ಅಂತ ಹೇಳಿದೆ. ಮುಂದಿನ 15-20 ದಿನದೊಳಗೆ ಅದ್ರದ್ದು ಭೂಮಿ ಪೂಜೆ ಮಾಡ್ತೀವಿ. ಅದಾದ ನಂತರ ಗುತ್ಲು ಕೆರೆಯ ಅಭಿವೃದ್ಧಿಗೆ 8 ಕೋಟಿ ರೂಪಾಯಿಯನ್ನ ಈಗ 4 ಕೋಟಿ ಮೊದಲ ಹಂತವಾಗಿ ಬಂದಿದೆ. ಇನ್ನು 4 ಕೋಟಿ ರೂಪಾಯಿಯಲ್ಲಿ ಇಡೀ ಕೆರೆಗೆ ವಾಕಿಂಗ್ ಪಾತು, ಪಾರ್ಕ್ ಎಲ್ಲ ಅಭಿವೃದ್ಧಿ ಮಾಡ್ತೀವಿ. ನಾಳೆ ಏನ್ ಸಭೆ? ಹೌದು, ನಾಳೆ ನಮ್ಮ ಬೃಹತ್ ಮತ್ತು ಕೈಗಾರಿಕಾ ರಾಜ್ಯ ಸಚಿವರಾದಂತ MB ಪಾಟೀಲ್ ರವರ ಒಂದು ಸಭೆಯನ್ನ ಕರೆದಿದ್ದಾರೆ. ಅದಕ್ಕೆ ಮಾನ್ಯ ಉಕ್ಕು ಮತ್ತು ಕೈಗಾರಿಕೆ ಕೇಂದ್ರ ಸಚಿವರಾದ ನಮ್ಮ MP ಅವರಾದ ಕುಮಾರಸ್ವಾಮಿ ಅವರಿಗೆ ಆಹ್ವಾನ ಮಾಡಿದ್ದಾರೆ. ನನಗೂ ಕರೆದಿದ್ದಾರೆ. ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ಕರೆದಿದ್ದಾರೆ. ನಾಳೆ 11 ಗಂಟೆಗೆ ಕೈಗಾರಿಕೆ ಸ್ಥಾಪನೆಗೆ ಅನುಕೂಲ ಆಗಕ್ಕೆ ರಾಜ್ಯ ಸರ್ಕಾರ ಬೆಂಬಲ ಕೊಡ್ತಾ ಇಲ್ಲ ಅನ್ನೋದು ಅವ್ರು ಅವಾಗ ನಮ್ಮ ಮಾನ್ಯ ಮಂತ್ರಿಗಳು ಕುಮಾರಣ್ಣ ಅವರು ಹೇಳ್ತಾ ಇದ್ರು. ಅದಕ್ಕೆ ಫುಲ್ ಸ್ಟಾಪ್ ಇಡಬೇಕು. ರಾಜ್ಯ ಸರ್ಕಾರ ಎಲ್ಲಾ ರೀತಿಯ ಬೆಂಬಲ ಕೊಡೋದಕ್ಕೆ ನಾವು ರೆಡಿ ಇದೀವಿ. ಅದರ ಪೂರ್ವಭಾವಿಯಾಗಿ ನಾಳೆ ವಿಧಾನಸೌಧದಲ್ಲಿ 3ನೇ ಮಾಡಿಯ ಕಾನ್ಫರೆನ್ಸ್ ಹಾಲಲ್ಲಿ ಸಭೆ ಕರೆದಿದ್ದಾರೆ. ಆ ಸಭೆಯಲ್ಲಿ ವಿಸ್ತೃತವಾಗಿ ಎಲ್ಲವೂ ಚರ್ಚೆ ಆಗ್ತದೆ. ಅವರ ಕೈಗಾರಿಕೆಗೆ ಈಗ ಆಲ್ರೆಡಿ ನಾನು ಜಾಗ ತೋರಿಸಿದ್ದೀನಿ ಬಸರಾಳಲ್ಲಿ. ಅವ್ರ ಟೆಕ್ನಿಕಲ್ ಅವರು ಏನ್ ರಿಪೋರ್ಟ್ ಕೊಡ್ತಾರೆ ಅದ್ರ ಮೇಲೆ ಆ ಜಾಗ ಆಯ್ಕೆ ಆಗುತ್ತೆ ಅಂದ್ರೆ KEDB ಇಂದ ಅಭಿವೃದ್ಧಿ ಮಾಡೋದಕ್ಕೆ ನಮ್ಮ ಸರ್ಕಾರ ರೆಡಿ ಇದೆ. ಅದಕ್ಕೆ ಪೂರ್ವಭಾವಿಯಾಗಿ ನಾಳೆ ಸಭೆ ಮಾಡ್ತೀವಿ. ಕಾಂಗ್ರೆಸ್ ಪಕ್ಷಕ್ಕೆ ಮಂಡ್ಯ ಜಿಲ್ಲೆಯಲ್ಲಿ ಬಹಳಷ್ಟು ಬದಲಾವಣೆ ಮುಂದಿನ ದಿನಗಳಲ್ಲಿ ಆಗ್ತದೆ. BJP ಮತ್ತೆ ಜನತಾ ದಳದಿಂದ ಹಲವಾರು ನಾಯಕರು, ಕಾರ್ಯಕರ್ತರು ನಮ್ಮ ಅಭಿವೃದ್ಧಿಗಳನ್ನ ಮೆಚ್ಚಿ ಬರೋರಿದ್ದಾರೆ. ಅದರ ಮನ್ವಂತರ ಇನ್ನೊಂದು 2 ತಿಂಗಳಲ್ಲಿ ನೀವು ನೋಡ್ತೀರಿ. ಬಹಳಷ್ಟು ಜನ ಕಾಂಗ್ರೆಸ್ ಅಭಿವೃದ್ಧಿ ಆಗ್ತಾ ಇದೆ. ನಾವೆಲ್ಲ 20-30 ವರ್ಷ ಹಿಂದೂ ಕೊಟ್ಟೋಗಿದ್ವಿ. ಈಗ ಸಿದ್ದರಾಮಯ್ಯ, DK ಶಿವಕುಮಾರ್ ಅವರು, ಚಲುವರಾಯಸ್ವಾಮಿ ರವಿಕುಮಾರ್ ಅವರ ನೇತೃತ್ವದಲ್ಲಿ ಬಹಳ ಅಭಿವೃದ್ಧಿ ಆಗ್ತಾ ಇದೆ ಅಂತ ಹೇಳಿ ಬಹಳಷ್ಟು ಜನ ಕಾಂಗ್ರೆಸ್ ಸೇರೋರಿದ್ದಾರೆ. ಅದನ್ನ ಮುಂದಿನ ದಿನಗಳಲ್ಲಿ ನಿಮ್ ಮುಂದೆ ಹೇಳ್ತೀವಿ. ಕಾಂಗ್ರೆಸ್ಗೆ ಸೇರೋದಕ್ಕೆ ನನ್ನ ವಿಧಾನಸಭಾ ಕ್ಷೇತ್ರದ ನಾನು ಮಾತಾಡ್ತಾ ಇದ್ದೀನಿ, ನಾನು ಜಿಲ್ಲೆದ್ ಮಾತಾಡ್ತಾ ಇಲ್ಲ. ಬಹಳಷ್ಟು ಸಂಖ್ಯೆಯಲ್ಲಿ BJP ಮತ್ತು JDS ನ ಮುಖಂಡರುಗಳು, ಕಾರ್ಯಕರ್ತರು, ನಾಯಕರುಗಳು ಸೇರೋರಿದ್ರೆ ಅದನ್ನ ಮುಂದಿನ ದಿನದಲ್ಲಿ ಹೇಳ್ತೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.